ಮಾನ ಮರ್ಯಾದೆ ಏನಾದರೂ ಇದೆಯಾ ಅನ್ನೋದನ್ನು ನಾನು ಹೇಳ್ತಾ ಇಲ್ಲ. ರಾಜ್ಯದಲ್ಲಿ ಇವತ್ತು ಜನ ಮಾತನಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ತೆಗೆದುಕೊಂಡು ಇನ್ನು 48 ಗಂಟೆಗಳು ಕೂಡ ಕಳೆದಿಲ್ಲ. ಈಗಾಗಲೇ ಕ್ಯಾಬಿನೆಟ್ನ ಹಿರಿಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ನೀಡಿದ್ದಾರೆ. ಹಿರಿಯ ಸಚಿವರಾಗಿರುವಂತಹ ಮುನಿಯಪ್ಪನವರು ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಕಿವಿ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಮುನಿಯಪ್ಪನವರು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾಯಿಯ ಸ್ಥಾನದಲ್ಲಿದ್ದಾರೆ, ಎಲ್ಲರನ್ನೂ ಕೂಡ ಎಲ್ಲ ಮಕ್ಕಳನ್ನು ಕೂಡ ಒಂದೇ ರೀತಿ ನೋಡ್ಕೊಳ್ಬೇಕು ಅನ್ನುವ ಕಿವಿ ಮಾತನ್ನು ಕೂಡ ಮುನಿಯಪ್ಪನವರು ಹೇಳಿದ್ದಾರೆ. ನಾನು ಒಪ್ಕೊಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ಸಾಕಷ್ಟು ಅನುಭವ ಇದೆ, ರಾಜಕೀಯ ಚಾಣಾಕ್ಷತನವೂ ಕೂಡ ಮುಖ್ಯಮಂತ್ರಿಗಳಲ್ಲಿದೆ, ಕಸದಿಂದ ರಸವನ್ನು ತೆಗೆಯುವಂಥ ಶಕ್ತಿ ಸಾಮರ್ಥ್ಯವೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗಿದೆ. ಆದರೆ ಎಲ್ಲೋ ಒಂದು ಕಡೆ ಹಿರಿಯ ಸಚಿವರನ್ನ ಕಡೆಗಣಿಸಿದ್ದಾರೆ ಅನ್ನುವ ಚರ್ಚೆ ಇವತ್ತೇನು ಪ್ರಾರಂಭ ಆಗಿದೆ, ಇದು ಸರ್ಕಾರಕ್ಕೂ ಕೂಡ ಗೌರವ ತರೋದಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಗೌರವ ತರೋದಿಲ್ಲ. ಮಾನ್ಯ ಮುನಿಯಪ್ಪನವರು ಹೇಳಿದ್ದಾರೆ, ಸೀನಿಯಾರಿಟಿಗೆ ಸಿನ್ಸಿಯಾರಿಟಿಗೆ ಏನು ಬೆಲೆ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಹೀಗೆ ನಡೆದುಕೊಂಡು ಹೋಗ್ತಾ ಇದ್ರೆ 28ರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅಂದರೆ ಈ ರೀತಿ ಈಗಾಗಲೇ ಜನ ಬೇಸತ್ತಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ಕಳೆದ 1.5-2 ವರ್ಷದಿಂದ ಮುಖ್ಯಮಂತ್ರಿ ಕುರ್ಚಿಗೆ ನಡೆದಂಥ ಹಗ್ಗ ಜಗ್ಗಾಟದಿಂದ ಜನ ಬೇಸತ್ತಿದ್ದಾರೆ. ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ರೈತರು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇನ್ನೂ ಕೂಡ ಅವರ ಕಚ್ಚಾಟದಿಂದ ಹೊರಗೆ ಬರುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಕಳೆದ ಕೆಲವು ತಿಂಗಳುಗಳಿಂದ ಏನು ಕಚ್ಚಾಟವನ್ನು ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ವಿ, ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ವಿಚಾರದಲ್ಲಿ ಇವತ್ತು ಸುಸ್ತಾಗಿ ಹೋಗುವಂಥದ್ದು ಕಾಣ್ತಾ ಇದೆ. ನೋಡಿ ಏನಾಗಿದೆ ಅಂತ ಹೇಳಿದ್ರೆ, 4 ಪವರ್ ಸೆಂಟರ್ಗಳು, ಡಿ.ಕೆ. ಪವರ್ ಸೆಂಟರ್ ಒಂದು ಕಡೆ ಆದರೆ ಬಿ.ಕೆ. ಪವರ್ ಸೆಂಟರ್ ಮತ್ತೊಂದು ಕಡೆ ಇದೆ. ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರೊಂದು ಪವರ್ ಸೆಂಟರು, ಮತ್ತೊಂದು ಕಡೆ ಸಹಜವಾಗಿಯೇ ಸಿದ್ದರಾಮಯ್ಯ ಪವರ್ ಸೆಂಟರ್ ಅಂತೂ ಇದ್ದೇ ಇರ್ತದೆ. ಹಾಗಾಗಿ ಈ ಪವರ್ ಸೆಂಟರ್ಗಳೇನಿದ್ದಾವೆ ಮುಖ್ಯಮಂತ್ರಿಗಳಿಗೆ ನಿದ್ರೆಗೆಡಿಸುವಂಥದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ನಾನು ಮೊನ್ನೆನೂ ಕೂಡ ಹೇಳಿದ್ದೆ, ಅವಧಿ ಪೂರ್ವ ಚುನಾವಣೆ ನಡೆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ, ಮೊನ್ನೆ ಅವರನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಬರುವಂಥ 4-5 ತಿಂಗಳುಗಳಲ್ಲೇ GBA, ಲೋಕಲ್ ಬಾಡಿ ಎಲೆಕ್ಷನ್ಸು ಎಲ್ಲ ಚುನಾವಣೆಗಳನ್ನು ಕೂಡ ಬರುವಂಥ 4-5 ತಿಂಗಳಲ್ಲಿ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ರಾಜ್ಯದ ಜನತೆಯ ಪರವಾಗಿ ನಾನು ಕೈ ಜೋಡಿಸಿ ಅವ್ರಿಗೆ ವಿನಂತಿ ಮಾಡ್ತೇನೆ, ನಿಮ್ಮ ಕಡೆಯಿಂದ ಇವತ್ತು ರಾಜ್ಯದಲ್ಲಿ ಒಳ್ಳೆ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡೋದಕ್ಕೆ ನಿಮ್ಮಿಂದ ಅಸಾಧ್ಯ. ನಿಮ್ಮ ಸರ್ಕಾರದಿಂದ ರಾಜ್ಯದ ಜನರಿಗಾಗಲಿ, ಬಡವರಿಗಾಗಲಿ, ರೈತರಿಗಾಗಲಿ ಏನೇ ಒಳಿತನ ನೀವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮದು ಒಂದೇ ಉದ್ದೇಶ, ಒಂದೇ ಧ್ಯೇಯ, ಕರ್ನಾಟಕ ರಾಜ್ಯವನ್ನು ನಿಮ್ಮ ಗಾಂಧಿ ಕುಟುಂಬಕ್ಕೆ ಮಾರುವಂಥ ಕೆಲಸ ಕಳೆದ 3 ವರ್ಷದಿಂದ ಏನು ಮಾಡ್ಕೊಂಡು ಬಂದಿದ್ದೀರಿ, ಅದನ್ನು ಮುಂದುವರಿಸ್ತಕ್ಕಂಥ ಒಂದು ಷಡ್ಯಂತ್ರ ಇದರಲ್ಲಿ ಇದೆಯೇ ಹೊರತು ಕರ್ನಾಟಕ ರಾಜ್ಯವನ್ನು
ಗಾಂಧಿ ಕುಟುಂಬಕ್ಕೆ ಒಂದು ಅಡ ಇಡುವಂಥ ಕೆಲಸವನ್ನು ನೀವು ಮಾಡೋದಕ್ಕೇನು ಹೊರಟಿದ್ದೀರಿ. ಖಂಡಿತ ನಿಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಜನರು, ಬಡವರು, ರೈತರು ಯಾರೂ ಕೂಡ ಒಳಿತನ ಅಪೇಕ್ಷೆ ಪಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ವಿನಂತಿ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮುಂದಿನ 4-5 ತಿಂಗಳುಗಳಲ್ಲಿ ಏನು ಚುನಾವಣೆಗಳು ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ, ಸ್ಥಳೀಯ ಸಂಸ್ಥೆಗಳು ಮತ್ತೊಂದು, ಅದ್ರ ಜೊತೆಲಿ ವಿಧಾನಸಭೆಯನ್ನು ಕೂಡ ವಿಸರ್ಜನೆ ಮಾಡಿ ಹೊಸದಾಗಿ ಜನರ ಒಂದು ಜನತಾ ಆದೇಶವನ್ನು ಪಡೆದುಕೊಂಡು ಬರುವಂಥ ಕೆಲಸವನ್ನು ಮಾಡಿ ಜನತಾ ನ್ಯಾಯಾಲಯಕ್ಕೆ ಹೋಗುವಂಥ ಒಂದು ನಿರ್ಧಾರವನ್ನು ತಾವು ಮಾಡಬೇಕು ಅನ್ನುವ ವಿನಂತಿಯನ್ನು ರಾಜ್ಯದ ಜನರ ಪರವಾಗಿ ನಾನು ಮಾಡ್ತಾ ಇದ್ದೇನೆ. ಸರ್, ಜೂನ್ 3ಕ್ಕೆ ಪದಗ್ರಹಣ, ಜೂನ್ 5ಕ್ಕೆ ರೆಸಿಗ್ನೇಷನ್ ಕೊಟ್ಟು ನಿಮ್ಗೆ ಏನು ಅನ್ಸುತ್ತೆ? ಒಂದು ಕಡೆ ಹೈಕಮಾಂಡ್ ಮತ್ತು ಸಿಎಂ ಇಬ್ಬರು ಕೂಡ ಸೀನಿಯರ್ ಲೀಡರ್ಸ್ನ ಒಂದೇ ಮಟ್ಟ ಕರ್ಕೊಂಡು ಹೋಗೋದಕ್ಕೆ ಫೇಲ್ಯೂರ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಜೂನ್ 3ನೇ ತಾರೀಕು ಪದಗ್ರಹಣ, ಜೂನ್ 5ನೇ ತಾರೀಕು ಗುದ್ಲಿ ಪೂಜೆ ಪ್ರಾರಂಭ ಆಗಿದೆ. ಅದು ರಾಮಲಿಂಗಾರೆಡ್ಡಿ ಅವರು ಪ್ರಾರಂಭ ಮಾಡಿದ್ದಾರೆ. ಇನ್ನು ಅನೇಕ ಸಚಿವರಲ್ಲಿ ಅಸಮಾಧಾನ ಭುಗಿಲೆದ್ದಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಈಗ ನಾನು ನೋಡ್ತಾ ಇದ್ದೆ ದೃಶ್ಯ ಮಾಧ್ಯಮಗಳಲ್ಲಿ ಜಾರ್ಜ್ ಅವರು ಕೂಡ ಬೇಸರ ಮಾಡ್ಕೊಂಡಿದ್ದಾರೆ ಅಂತೇಳಿ. ಮುನಿಯಪ್ಪನವರಂತೂ ಈಗ ಬಹಿರಂಗವಾಗಿ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ಇವ ಲಜ್ಜೆಗೆಟ್ಟ ಕಾಂಗ್ರೆಸ್ ಪಕ್ಷಕ್ಕೆ, ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇಲ್ಲ, ಚಿಂತನೆ ಇಲ್ಲ. ಅಧಿಕಾರದ ಹಪಾಪಿ ಇವತ್ತೇನಿದೆ, ಇವರ ಬಣ್ಣ ಇವತ್ತು ಬಯಲಾಗಿರುವಂಥದ್ದು. ಸರ್, ಒಂದು ವೇಳೆ ಏನಾದರೂ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿ ಪಕ್ಷಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಓಪನ್ ಆಗಿದೆಯಾ? ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಸುಭದ್ರವಾಗಿದೆ. ಲಕ್ಷಾಂತರ ಕಾರ್ಯಕರ್ತರ ಪಡೆ ಇದೆ. ರಾಜ್ಯದ ಜನರು ಕೂಡ ಬಯಸ್ತಾ ಇರುವಂಥದ್ದು ಆದಷ್ಟು ಬೇಗ ರಾಜ್ಯದಲ್ಲಿ ಚುನಾವಣೆ ಆಗಿ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಅನ್ನುವ ಅಪೇಕ್ಷೆಯಲ್ಲಿ ಅವರು ಕೂಡ ಇದ್ದಾರೆ. ಹಾಗಾಗಿ ಜನರ ಆಶೆ ತಕ್ಕಂತೆ ಅವರು ಚುನಾವಣೆಗೆ ಹೋಗಲಿ. ನಮಗೆ ವಿಶ್ವಾಸ ಇದೆ, ನಾಡಿನ ಜನತೆ ನಮಗೆ ಆಶೀರ್ವಾದ ಮಾಡ್ತಾರೆ. ಥ್ಯಾಂಕ್ ಯು. ಒಂದು ಕಡೆ ಬಿಟಿಎಂ ಲೇಔಟ್ ಮತ್ತು ಸೌತ್ ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ ಅವ್ರದ್ದು ತುಂಬಾನೇ ಸ್ಟ್ರಾಂಗ್ ಹೋಲ್ಡ್ ಇದೆ. ಸೊ ಇದನ್ನ ನೀವೇನಾದರೂ ಬಿಬಿಎಂಪಿ ಎಲೆಕ್ಷನ್ ಅಲ್ಲಿ ಬಳಸ್ಕೊಳ್ತೀರಾ ಸ್ಟ್ರಾಟಜಿಯಾಗಿ ಕಾಂಗ್ರೆಸ್ ವೀಕನ್ ಮಾಡೋದಕ್ಕೆ? ಬಿಜೆಪಿ ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟದಿಂದ ನಾವು ಗೆಲ್ಲಬೇಕು ಅಂತೇನಿಲ್ಲ. ವಿಶೇಷವಾಗಿ ಬೆಂಗಳೂರು ಮಹಾನಗರದ ಬಗ್ಗೆ ನಾನು ಕೇಳೋದಕ್ಕೆ ಮಾತಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇನು 1,000 ಕೋಟಿ ಘೋಷಣೆ ಮಾಡ್ತೇನೆ, 2,000 ಕೋಟಿ ಘೋಷಣೆ ಮಾಡ್ತೇನೆ ಅಂತೇಳಿ ಕಳೆದ 3 ವರ್ಷದಲ್ಲಿ ಯಾಕೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ? ಬೆಂಗಳೂರು ಮಹಾನಗರವನ್ನು, ಮಹಾನಗರ ಪಾಲಿಕೆನ 5 GB ಅಂತೇಳಿ ಘೋಷಣೆ ಮಾಡಿಕೊಂಡು ಗಬ್ಬೆಬ್ಸುವಂಥ ಕೆಲಸನೂ ಕಾಂಗ್ರೆಸ್ ಅವರೇ ಮಾಡಿರುವಂಥದ್ದು. ಈಗ 5 GB 2 GB ಮಾಡ್ತೇವೆ ಅಂತೇಳಿ ಮಾಡ್ತೇನೆ ಹುಡುಗಾಟ ಕಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ಜೊತೆಲೆ. ಬೆಂಗಳೂರು ನಗರ ಇವತ್ತು ಏನಾಗಿದೆ, ಇವತ್ತು ರಸ್ತೆಯಲ್ಲಿದೆ ಅಂತೇಳಿ ಹುಡುಕ್ಬೇಕಾಗಿರ್ತಕ್ಕಂಥ ಒಂದು ದುಸ್ಥಿತಿಗೆ ಇವತ್ತು ಬೆಂಗಳೂರು ಮಹಾನಗರ ಬಂದಿರುವಂಥದ್ದು. ಆಗಲೇ ಹೇಳ್ತೇನೆ ನಾನು, ಇವ್ರಿಗೇನು ಕೂಡ ಅಭಿವೃದ್ಧಿ ಬಗ್ಗೆ ಆಗಲಿ ಮತ್ತೊಂದಾಗಲಿ ಏನೂ ಕೂಡ ಕಾಳಜಿ ಇಲ್ಲ. ಹೇಗೆ ಲೂಟಿ ಮಾಡಬೇಕು, ಹೇಗೆ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಬೇಕು, ಇದು ಒಂದೇ ಅವ್ರಿಗೆ ಆದ್ಯತೆ. ಕಸದಿಂದ ಹೆಂಗೆ ರಸ ತೆಗಿಬೇಕು ಅನ್ನೋದು ಒಂದೇ ಅವ್ರಿಗೆ ಆದ್ಯತೆ ಇರುವಂಥದ್ದು. ಹಾಗಾಗಿ ಇವರಿಂದ ಯಾವುದೇ ಒಳಿತನ್ನು ರಾಜ್ಯದ ಜನ ಬಯಸೋದಕ್ಕೆ ಸಾಧ್ಯ ಇಲ್ಲ, ಬೆಂಗಳೂರು ಜನನೂ ಕೂಡ ಬಯಸೋದಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು.